ರಾಜಕೀಯಕ್ಕೆ ಜಾತಿ ರಾಜಕಾರಣ ಅನಿವಾರ್ಯ ಇವತ್ತು. ಅದನ್ನು ಮೀರಿ ನೀವು ಬೆಳಿಬೇಕಾದ್ರೆ ವಿಜೇಂದ್ರ ಅವರು ಸರ್ವ ಒಮ್ಮತ ಜಾತಿಗಳ ಒಂದು ನಾಯಕನಾಗಿ ಹೊರಹೊಮ್ಮಬೇಕಾದ್ರೆ ವಾಟ್ ಈಸ್ ಯುವರ್ ಪ್ಲ್ಯಾನ್? ನಿಮ್ಮನ್ನು ಖಾಲಿ ಲಿಂಗಾಯತರ ಲೀಡರ್ ಅಂತ ಗುರುತಿಸ್ಕೊಂಡು ಇಷ್ಟಪಡ್ತಿರೋ ಅಥವಾ ಎಲ್ಲರ ಲೀಡರ್ ಅಂತ ಗುರುತಿಸ್ಕೊಳ್ಳಿಕ್ಕೆ ಇಷ್ಟ? ನಾನೊಂದು ಮಾತನ್ನು ಆವಾಗಲೇ ಹೇಳಿದೆ, ಇಡೀ ರಾಜ್ಯದಲ್ಲಿ ಜನನಾಯಕ ರೈತ ನಾಯಕ ಅಂತಕ್ಕಂಥ ಒಪ್ಕೊಂಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಒಬ್ಬರನ್ನೇ ಇವತ್ತು ಕೂಡ. ಫಾರ್ ಎನಿ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಯೋಚನೆ ಮಾಡಬಾರ್ದು. ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಬಡವರ ಬಗ್ಗೆ ಕಾಳಜಿನ ಇಟ್ಕೋಬೇಕು, ರೈತರ ಬಗ್ಗೆ ಕಾಳಜಿನ ಇಟ್ಕೋಬೇಕು. ಈ ಜಾತಿ ಅಂತಕ್ಕಂಥದ್ದು ಇದನ್ನು ನಾವೇನು ಕೇಳಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥದ್ದಲ್ಲ. ಆದರೆ ರಾಜಕಾರಣಿಯಾಗಿ ಯಾವುದೋ ಒಂದು ಜಾತಿಯ ಆಧಾರದ ಮೇಲೆ ಒಂದು ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನತಕ್ಕಂಥದ್ದು ಭ್ರಮೆ. ಅಥವಾ ಸಾಧ್ಯ ಆದರೂ ಸಹ ಪ್ರಜಾಪ್ರಭುತ್ವಕ್ಕೆ ಅದು ಮಾರಕ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸವಲತ್ತುಗಳು ತಲುಪಬೇಕು ಅಂತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಹೇಳ್ತಕ್ಕಂಥದ್ದು ಸಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಯಾವುದೇ ಒಂದು ಸಮಸ್ಯೆ ಇಲ್ದೇನೆ, ಮಧ್ಯಸ್ಥಿಕೆ ಬ್ರೋಕರ್ಗಳು ಇಲ್ದೇನೆ. ಇವತ್ತು ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು, ನಾನು ದೇಶದ ಪ್ರಧಾನಮಂತ್ರಿ, ನಾನು 100 ರೂಪಾಯಿ ಕೊಟ್ಟರೆ ಆ ಹಳ್ಳಿಗೆ ಹೋಗಿ ಪಾಪ ಆ ಬಡವನಿಗೆ ತಲುಪೋಷ್ಟೊತ್ತಿಗೆ 10 ರೂಪಾಯಿ ಕೂಡ ತಲುಪಲ್ಲ ಅಂತಕ್ಕಂಥ ಸ್ವತಃ ರಾಜೀವ್ ಗಾಂಧಿ ಅವರು ಹೇಳಿದರು. ಅದು ನೋಡಿ ಎಂಥ ಬದಲಾವಣೆ ನರೇಂದ್ರ ಮೋದಿಜಿಯವರು ತಂದಿದ್ದಾರೆ. ಜಾತಿಯ ಬಗ್ಗೆ ಒಂದು ಕಡೆ ಇರಲಿ, ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಕಳೆದ 10 ವರ್ಷದಿಂದ ಆಡಳಿತ ವೈಖರಿ ಆಗಿದೆ ಅಂತ ಹೇಳಿದ್ರೆ ಕಟ್ಟಕಡೆಯ ವ್ಯಕ್ತಿಗೂ ಸಹ ನೇರವಾಗಿ ಇವತ್ತೇನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗ ಏನು ಟೀಕೆ ಮಾಡ್ತಾ ಇದ್ರು ವಿರೋಧ ಪಕ್ಷದವರು, ಏನು ಸ್ವಾಮಿ 5 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ಬಿಡ್ತಾರೆ ಅಂತ ಹೇಳಿದ್ರು, ಬಂತು ನಿಮ್ಮ ಅಕೌಂಟಿಗೆ ದುಡ್ಡು. ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬ ಬಡವನು ಅಕೌಂಟ್ ಓಪನ್ ಮಾಡಿದ್ರು, ಏನಾಯಿತು ಅಂದರೆ ನೋಡ್ತಾ ಇದ್ರಲ್ಲ. ಇವತ್ತು ಸ್ವತಃ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದು ನೇರವಾಗಿ ಹಣ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿ ಶುಡ್ ಥ್ಯಾಂಕ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆ್ಯಂಡ್ BJP ಗೌರ್ಮೆಂಟ್. ಇದು ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಸಾಧನೆ. ಕಮ್ಮಿಂಗ್ ಬ್ಯಾಕ್ ಏನು ಅಂತ ಹೇಳಿದ್ರೆ ಇವತ್ತು ಜಾತಿಯನ್ನು ಮೀರಿ ಇವತ್ತು ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಇವತ್ತು ಸಂತೋಷದಿಂದ ಒಂದು ಮಾತನ್ನು ಹೇಳ್ತೇನೆ. KR ಪೇಟೆ ಮತ್ತು ಶಿರಾಲ್ ಉಪಚುನಾವಣೆನ ಈ ಸಂದರ್ಭ ನೆನಪು ಮಾಡ್ಕೊಳ್ತೇನೆ. KR ಪೇಟೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಗೆದ್ದಿರಲಿಲ್ಲ, ಇವತ್ತು ಇತಿಹಾಸ ಪುಟದಲ್ಲಿ ಸೇರಿಕೊಂಡಿದೆ. ಅಲ್ಲಿ ಲಿಂಗಾಯತರು ಇರ್ತಕ್ಕಂಥದ್ದು ಕೇವಲ 6-7 ಸಾವಿರ, ಒಕ್ಕಲಿಗರು 98 ಸಾವಿರ ಇದ್ದಾರೆ, ದಲಿತರಿದ್ದಾರೆ, ಹಿಂದುಳಿದ ವರ್ಗಗಳು ಇದ್ದಾರೆ. ಶಿರಾ ಕ್ಷೇತ್ರನೂ ಅದೇ ರೀತಿ. ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗನಾಗಿ ರಾಜ್ಯದ ಉಪಾಧ್ಯಕ್ಷನ ಕ್ಷೇತ್ರದಲ್ಲಿ 1 ತಿಂಗಳು ಬೀಡ್ಬಿಟ್ಟು ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ. ಅದರಿಂದ ನಾನು ಕಲ್ತಿರ್ತಕ್ಕಂಥ ಪಾಠ ಏನು ಅಂತ ಹೇಳಿದ್ರೆ, ದ ಟೇಕ್ ಅವೇ ಫ್ರಮ್ ದೀಸ್ ಟು ಬೈ ಎಲೆಕ್ಷನ್ ಈಸ್, ಜನರ ಮನಸ್ಸಲ್ಲಿ ಜಾತಿ ಅಂತಕ್ಕಂಥದ್ದು ಖಂಡಿತ ಇಲ್ಲ. ರಾಜಕೀಯ ಮುಖಂಡರ ಮನಸ್ಸಿನಲ್ಲಿ ಇರ್ತದೆ, ಆದರೆ ಸಾಮಾನ್ಯ ಜನರು ಬಡವರು ರೈತರಲ್ಲಿ ಆ ಜಾತಿ ಅಂತಕ್ಕಂಥದ್ದು ಭಾವನೆ ಇಲ್ಲ. ಅದನ್ನು ಮೀರಿ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಖಂಡಿತ ಇದೆ. ಅವತ್ತು ನೀವು ಯಾವಾಗಲೂ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿರ್ತೀರಿ. ನೀವು 2 ವಿಧಾನಸಭಾ ಎಲೆಕ್ಷನ್ನ ರಿಸಲ್ಟು ನಾವು ನೋಡಿದ್ವಿ, ಬೈ ಎಲೆಕ್ಷನ್ಸು ನೀವು ಅದನ್ನು ಈಗ ಹೇಳಿದ್ರಿ ಕೂಡ. ಬಟ್ ಟೇಕಿಂಗ್ ಚಾಲೆಂಜ್, ನೀವು ಟೇಕ್ ಓವರ್ ಮಾಡಿದ ಪೊಸಿಷನ್ ಇದೆಲ್ಲ, ರಾಜ್ಯಾಧ್ಯಕ್ಷ BJP ಎಲ್ಲೂ 65ಕ್ಕೆ ಬಂದು ನಿಂತಿತ್ತು. ಲೋಕಸಭಾ ಎಲೆಕ್ಷನ್ಗೆ ಅಟ್ಲೀಸ್ಟ್ ಮುನ್ನುಡಿ ಬರೆಯುವಂಥ ಟೈಮ್ ಬಂದಾಗ ಯಾರೂ ರಾಜ್ಯಾಧ್ಯಕ್ಷ ಬೇಡ ಅನ್ನುವ ಸ್ಥಿತಿಯಲ್ಲಿರುವಾಗ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿಯಿತು, ಅವ್ರು ಅಕ್ಸೆಪ್ಟೆನ್ಸ್ ಮಾಡಿಕೊಂಡ್ರು ಆ್ಯಸ್ ಎ ಚಾಲೆಂಜು ಅಂತ. ಸೊ ಹೌ ಯು ಫೀಲ್, ಹೌ ಮಚ್ ಚಾಲೆಂಜ್ ಇಟ್ ಈಸ್ ಫಾರ್ ಯು ನೌ? ಯಾವುದೇ ಚುನಾವಣೆ ಅದರದ್ದೇ ಆದಂಥ ಸವಾಲುಗಳಿರ್ತದೆ. ಒಂದು ಕಡೆ ಕಾಂಗ್ರೆಸ್, ರಾಜ್ಯದ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದೆ. ಇವತ್ತು ಹಣ ಹೆಂಡದಿಂದ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಆದರೆ ಮತ್ತೊಂದು ಕಡೆ ರಾಜ್ಯದ ಜನ ಇವತ್ತು ನರೇಂದ್ರ ಮೋದಿಜಿಯವ್ರ ಕಡೆ ನೋಡ್ತಾ ಇದ್ದಾರೆ. ಒಂದು ಹೇಳ್ತೇನೆ ರಾಕೇಶ್ ಜಿ, ಚುನಾವಣೆಗಳಂತಕ್ಕಂಥ ಸವಾಲು ನಿಶ್ಚಿತವಾಗಿ. ಆದರೆ ಈ ಚುನಾವಣೆ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಕೇವಲ ನಮ್ಮ ಕಾರ್ಯಕರ್ತರು ಅಷ್ಟೇ ಅಲ್ಲ, ಮತದಾರರು ಸಹ ಭಾವನೆಯಲ್ಲಿ ಇವತ್ತಿದ್ದಾರೆ. ಹಾಗಾಗಿ ನಮ್ಮ ಲೋಕಸಭಾ ಚುನಾವಣೆ, ಅದರಲ್ಲೂ ವಿಶೇಷವಾಗಿ ರಾಜ್ಯದ ಈ ಚುನಾವಣೆ ಏನಿದೆ, ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಒಂದು ಸವಾಲು ನಮ್ಮ ಮುಂದೇನಿದೆ, ನಾನು, ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು BJP ಮತ್ತು JDS ಒಟ್ಟಾಗಿ ನಾವು ಎದುರಿಸ್ತೇವೆ. ಅದರಲ್ಲಿ ಯಶಸ್ವಿನೂ ಕೂಡ ಆಗ್ತೇವೆ.